ವೀಕ್ಷಕರೇ ನಮಸ್ಕಾರ. ನಾನು ಸುಪ್ರೀತ್ ಸ್ವಾಮಿ. ಇದು ಮೈಸೂರು ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ KIDBA ಲೇಔಟ್, ಅಂದರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಮಾಡಿರುವಂತಹ ರೆಸಿಡೆನ್ಷಿಯಲ್ ಲೇಔಟಲ್ಲಿ ತಮಗಿವಾಗ ತೋರಿಸ್ತಾ ಇರುವಂತಹ ನಿವೇಶನ ಇದು 40 ಈಸ್ಟಿಗಿದೆ, 83 ಹಿಂಭಾಗಕ್ಕಿರುವಂತಹ ಈ ಎರಡೂ ಬಿಲ್ಡಿಂಗ್ಗಳ ಮಧ್ಯದಲ್ಲಿ ಇರುವಂತಹ ನಿವೇಶನ ಸೇಲ್ಗಿದೆ. ಮೈಸೂರು ಇನ್ಫೋಸಿಸ್, ಸ್ಕ್ಯಾನ್ರೆ, ಭಾರತ್ ಕ್ಯಾನ್ಸರ್ ಹಾಸ್ಪಿಟ್ಲು ಇದರೆಲ್ಲರಿಂದ ಇಷ್ಟು ಜಾಗಗಳಿಂದ ಅಬೌಟ್ 1 ಕಿಲೋಮೀಟ್ರಲ್ಲೇ ರಿಂಗ್ ರೋಡಿಂದ ಒಂದು ಅರ್ಧ ಕಿಲೋಮೀಟ್ರು ಇಲ್ಲ, ಪ್ರಾಬ್ಲಿ ಕಂಟೇಕ್ ಒಂದು 300 ಮೀಟರ್ಸಲ್ಲಿ ಇರುವಂತಹ ನಿವೇಶನ ಸೇಲ್ಗಿದೆ. ಈಗ ನಾನು ಇದರ ಬಿಸ್ನೆಸ್ ವಯಬಿಲಿಟಿ, ಮನೆ ಕಟ್ಕೊಂಡು ವಾಸ ಇರೋದಕ್ಕಿಂತ ಮೈಸೂರಲ್ಲಿ ಸೈಟ್ ತೊಗೊಂಡು ಬಿಸ್ನೆಸ್ ವಯಬಿಲಿಟಿ ನೋಡ್ತಾ ಇದ್ದರೆ ಈ ಲೊಕೇಶನಿನ ಏನು ಅಡ್ವಾಂಟೇಜಸ್ಗಳನ್ನ ನಾನು ಒಂದೊಂದಾಗಿ ತೋರಿಸ್ತಾ ಮತ್ತು ಹೇಳ್ತಾ ಹೋಗ್ತೀನಿ. ದಿಸ್ ಈಸ್ ವೆರಿ ಮಚ್ ಸೂಟಬಲ್. ಅಂದರೆ ಈ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾನ ನಾನು ಮುಂಬರುವ ದಿವಸಗಳಲ್ಲಿ ಬೆಂಗಳೂರಿನ ನಮ್ಮ ಎಲೆಕ್ಟ್ರಾನಿಕ್ ಸಿಟಿಗೆ ಆಲ್ಮೋಸ್ಟ್ ಅದೇ ಥರ ಆಗುತ್ತೆ ಅನ್ನೋ ಒಂದು ನನ್ನ ಆಕಾಂಕ್ಷೆ ಇದೆ. ಯಾಕೆಂದರೆ ನೋಡಿ, ಈ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಪ್ರಮುಖವಾಗಿರುವಂತಹ ಯಾವ್ಯಾವುದು ಕಂಪ್ನಿಗಳಿದೆ ಅಂತ ನಾವು ಯೋಚನೆ ಮಾಡ್ತಾ ಹೋಗೋಣ. ಓಕೆ, ಒಂದು ಬಿಸ್ನೆಸ್ ವಯಬಿಲಿಟಿ ಫಸ್ಟ್ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಸುತ್ತಮುತ್ತದಲ್ಲಿ ಇರುವಂತಹ ಆಲ್ಮೋಸ್ಟ್ ಅರೌಂಡ್ 25 to 30 ಬಿಲ್ಡಿಂಗ್ಸ್ಗಳೇನಿದೆ ಇದೆವಲು ಹೈ ರೆಂಟಲ್ ಈಲ್ಡಿಂಗ್ ಬಿಲ್ಡಿಂಗ್ಗಳಾಗಿರುತ್ತೆ. ಮತ್ತಿಲ್ಲ ಬಹಳಷ್ಟು ಈ ಸೂಟ್ ರೂಮ್ಸ್ ಅಥವಾ ಅಪಾರ್ಟ್ಮೆಂಟ್, ಬಿಸ್ನೆಸ್ ಅಪಾರ್ಟ್ಮೆಂಟ್ ಅಂದರೆ ಈ ಸರ್ವಿಸ್ ಅಪಾರ್ಟ್ಮೆಂಟ್ ಬಿಸ್ನೆಸ್ಗೆ ಬಹಳಷ್ಟು ಬೇಡಿಕೆ ಇರುವಂತಹ ಏರಿಯಾ ಯಾವುದು ಈ ಪರ್ಟಿಕ್ಯುಲರ್ ಏರಿಯಾ. KIDBA ರೆಸಿಡೆನ್ಷಿಯಲ್ ಲೇಔಟ್ ಏನಿದೆ ಇದು ಬಹಳಷ್ಟು ಅಪಾರ್ಟ್ಮೆಂಟ್ಗಳನ್ನ ಹೊಂದಿದೆ. ಅಪಾರ್ಟ್ಮೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಂದು 4 ರಿಂದ 5 ಸಾವಿರ ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಒಂದು 6 ರಿಂದ 8 ಅಪಾರ್ಟ್ಮೆಂಟ್ಗಳನ್ನ ಕಟ್ಟು ರೆಂಟಿಗೆ ಕೊಡೋದು, ಅಥವಾ ಪೇಯಿಂಗ್ ಗೆಸ್ಟ್ ಅಕಾಮಿಡೇಷನ್ ಬಿಸ್ನೆಸ್, ಅದು ಅಷ್ಟೇ ಬಹಳಷ್ಟು ಬೇಡಿಕೆಯಲ್ಲಿರುವುದು. ಮತ್ತು ಸ್ಯೂಟ್ ರೂಮ್ಗಳು, ಬಿಸ್ನೆಸ್ ಹೋಟೆಲ್ಸ್ಗಳು ಇಲ್ಲಿ ಬಹಳಷ್ಟು ಇರುವಂತಹ ಏರಿಯಾ ಆಗಿರುತ್ತೆ ಇದು. ವೈ? ಬಿಕಾಸ್ there are lot of software industries and manufacturing industries in this particular location of ಮೈಸೂರು. ನಾನು ಇಲ್ಲಿಂದ ಹೆಬ್ಬಾಳಲ್ಲಿರುವಂತಹ ನಮ್ಮ ಇನ್ಫೋಸಿಸ್ ಸ್ವಲ್ಪ ಝೂಮ್ ಮಾಡಿ ಮೊಬೈಲಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ, ಕಾಣಿಸ್ಬಹುದು ಅಂತ ಇದಿದೆ. ತಮಗೆ ಇವಾಗ ಏನು ಕಾಣ್ತಾ ಇದೆಯಲ್ಲ ನೋಡಿ, ಇದೇ ಈ ಬಿಲ್ಡಿಂಗೆ ಮೈಸೂರು ಇನ್ಫೋಸಿಸ್ ಬಿಲ್ಡಿಂಗ್ ಇದು. ಸೊ ಇದ್ರ ಸುತ್ತಮುತ್ತದಲ್ಲಿ ಬಹಳಷ್ಟು ಕಂಪ್ನಿಗಳಿದೆ. ಚಿಕ್ಕ ಪುಟ್ಟ ಕಂಪ್ನಿ ಅಂತ ಹೇಳಲಿಕ್ಕೆ ಹೋಗಲ್ಲ, ಗುಡ್ ಸ್ಟ್ಯಾಂಡರ್ಡ್ ಕಂಪ್ನಿಗಳು ಭಾಳಷ್ಟಿದೆ. ಇದ್ರ ಮುಂದೆನೇ ಮೈಸೂರು ಇನ್ಫೋಸಿಸ್ ಮುಂಭಾಗದಲ್ಲೇ LNT ಇದೆ, ಸ್ಕ್ಯಾನ್ರೆ ಇದೆ, ಭಾರತ್ ಕ್ಯಾನ್ಸರ್ ಹಾಸ್ಪಿಟ್ಲ್ ಇದೆ, ಮತ್ತು ಈಗಾಗಲೇ ಬಹಳಷ್ಟು ಕಂಪ್ನಿಗಳು ಸಹ ಈ ಏರಿಯಾದಲ್ಲಿ ಬರ್ತಾ ಇದೆ. ಒನ್ ಆಫ್ ದ ಪ್ರಾಮಿನೆಂಟ್ ಕಂಪ್ನೀಸ್ ವಿಚ್ ಆರ್ ಕಮಿಂಗ್ ನಿಯರ್ ಟು ದಿಸ್ ಪ್ಲೇಸ್ ಇಸ್ ಗೋಪಾಲನ್ ಟೆಕ್ ಸಿಟಿ ಅಂತ, ಟೆಕ್ ಮಾಲ್ ಅಂತ ಏನೋ ಬರ್ತಾ ಇದೆ ಒಂದು. ಆಗಲೇ ಬಿಲ್ಡಿಂಗು ಬಹಳಷ್ಟು ಕಂಪ್ಲೀಟ್ ಆಗಿದೆ. ಸೊ ಈ ಸೈಟಲ್ಲಿ ಬಿಸ್ನೆಸ್ ವಯಬಿಲಿಟಿ ನಾನು ನಿಮಗೆ ಹೇಳಿದೆ. ಸೊ ಎರಡನೇ ಪಾಯಿಂಟ್ ನಂಬರ್ 2 ದಟ್ ವಿ ಕ್ಯಾನ್ ಲುಕ್ ಇನ್ ಟು ದಿಸ್ ಪ್ರಾಪರ್ಟಿ ಅಂತಂದರೆ ಯಾವುದು ಅಂತಂದರೆ, ಮನೆ ಕಟ್ಕೊಂಡು ವಾಸ ಇರಲಿಕ್ಕೆ. ನೋಡಿ, ಈ ಕಡೆ ಪಕ್ಕದವ್ರಿಗೆ ದೇ ಆರ್ ಡೂಯಿಂಗ್ ದಿಸ್ ಬಿಲ್ಡಿಂಗ್ ಫಾರ್ ದರ್ ಓನ್ ಪರ್ಪಸ್, ನಾಟ್ ಫಾರ್ ರೆಂಟಲ್ ಇನ್ಕಮ್. ಇದ್ರ ಪಕ್ಕದಲ್ಲೂ ಅಷ್ಟೇ ದರ್ ಸಿಂಗಲ್ ಯೂಸ್ ಪ್ರಾಪರ್ಟಿ ಇದೆ. ಬಟ್ ಹಿಂಭಾಗದಲ್ಲಿ ಏನು ಈ ಮನೆ ಕಾಣ್ತದೆ, ಈ ಸೈಟ್ ಏನು ಸೇಲ್ಗಿದೆ ಅಂತ ಇದ್ದರೆ ಇದರ ಹಿಂಭಾಗದಲ್ಲಿ ಇರುವಂಥದ್ದು ಇದೇ ಥರ ಒಂದು ಅಪಾರ್ಟ್ಮೆಂಟ್ ಕಾನ್ಸೆಪ್ಟಲ್ಲಿರುವಂಥದ್ದು. ಇಲ್ಲಿ ನೋಡಿ, ಲೇಕ್ ಸೈಡ್ ಕಂಫರ್ಟ್ ಅಂತ ಇಲ್ಲಿ ಒಂದು ಹೋಟೆಲ್ ಸಹ ಇದೆ. ಸೊ ನಿಮ್ಗೆ ನೋಡಬೇಕು ಅಂದರೆ ಮೈಸೂರಲ್ಲಿ ಲೇಕ್ ಸೈಡ್ ಕಂಫರ್ಟ್ ಅಂತ ನೋಡಿದ್ರೆ ಗೂಗಲ್ ಲೊಕೇಶನ್ ನೋಡಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಇಲ್ಲೂ ಸಹ ಇದ್ರ ಮುಂಭಾಗದಲ್ಲೂ ಬಂದು ಇನ್ನೂ ಸಹ ತೋರಿಸ್ತೀನಿ. ರೆಂಟಲ್ ಇನ್ಕಮ್ಗೆ ಅಂದರೆ ನೀವು ಒಂದು ಭಾಗದಲ್ಲಿ ಇದ್ದುಕೊಂಡು ಒಂದು 4 ರಿಂದ 5 ಪೋರ್ಷನ ರೆಂಟಿಗೆ ಕೊಡುವಂತಹ ಲೊಕೇಶನ್ ಇದು. ಸೊ ರೆಂಟಲ್ ಇನ್ಕಮ್ಮು ನೀವು ರನ್ ಮಾಡ್ಬೋದು, ಮನೆ ಕಟ್ಕೊಂಡು ವಾಸನೂ ಇರ್ಬೋದು. ಈ ಎಲ್ಲ ಟೆಕ್ ಪಾರ್ಕ್ಗಳ ಹತ್ತಿರ ಇರೋದ್ರಿಂದ ನಿಮಗೆ ಒಂದು ರೆಂಟಲ್ ಇನ್ಕಮ್ ಫಸ್ಟೇ ನಾನು ಹೇಳಿದ ಮುಗಿದು, ಇನ್ನೊಂದು ವಾಸ ಇರಲಿಕ್ಕೆ ಯೋಗ್ಯವಾಗಿದೆ, ಏನೂ ತೊಂದರೆ ಇಲ್ಲ. ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇದ್ದು ನಾನು 2 ಆ್ಯಂಗಲಿಂದ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಒಂದು ಸ್ವಂತಕ್ಕಿರಲಿಕ್ಕೆ, ನೋಡಿ ಈ ಥರ ಹೇಗೆ ತುಂಬ ಚೆನ್ನಾಗಿ ಮನೆ ಕಟ್ಕೊಂಡಿದೆ, ಒಂದು ಈ ಥರ ಇರಲಿಕ್ಕೆ, ಇನ್ನೊಂದು ಫಿನಾನ್ಷಿಯಲ್ ವಯಬಿಲಿಟಿ. 2 ಕೋನಗಳಿಂದ ನಾನು ಈ ಜಾಗನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ವಿಡಿಯೋ ನೋಡ್ತಾ ಇದ್ದು ಮೈಸೂರಲ್ಲಿ 40-85 ರೋಡಿಗೆ 40 ಅಡಿ ಇದೆ, ಹಿಂಭಾಗಕ್ಕೆ 83 ಅಡಿ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ ಆಗಿರುತ್ತೆ ಇದು. ಇವಾಗ ಇನ್ನೊಮ್ಮೆ ತೋರಿಸ್ತೀನಿ ಆ ಜಾಗನ. ಈ ಎರಡೂ ಬಿಲ್ಡಿಂಗ್ಗಳ
ಮಧ್ಯದಲ್ಲಿರುವಂಥ ನೋಡಿ, ಇದು ಮತ್ತು ಈ ಬಿಲ್ಡಿಂಗ್ಗಳ ಮಧ್ಯದಲ್ಲೇ ಇರುವಂತಹ ಈ ಪ್ರಾಪರ್ಟಿ ಮೈಸೂರು ರಿಂಗ್ ರೋಡ್. ಯಾವ ರಿಂಗ್ ರೋಡ್ ಅಂದರೆ ನೀವು ಸಿಂಪಲಾಗಿ ಹುಡುಕಬೇಕು, ತುಂಬ ಈಸಿಯಾಗಿ ಹುಡುಕಬೇಕು, ಗೊತ್ತಾಗ್ತಾನೆ ಇಲ್ಲ ಅಂದರೆ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ರಿಂಗ್ ರೋಡ್ ಅಂತ ಇರುವಂಥದ್ದು. ಅಲ್ಲಿಂದ ಈ ಲೊಕೇಶನ್ ಈಸ್ ನಾಟ್ ಈವನ್ 700 to 800 ಮೀಟರ್ಸಲ್ಲಿ ಇರುವಂತಹ ಲೊಕೇಶನಲ್ಲಿ ಈ ಸೈಟ್ ಸೇಲ್ಗಿದೆ. ಡಿಸ್ಕ್ರಿಪ್ಷನಲ್ಲಿ ಅಂದರೆ ಈ ವಿಡಿಯೋ ಕೆಳಭಾಗದಲ್ಲಿ ಅಥವಾ ಮೇಲ್ಭಾಗದಲ್ಲಿ ನಿಮಗೆ ಇದರ ಸೆಲ್ಲಿಂಗ್ ರೇಟ್ ಏನು ಅನ್ನೋದು ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದಲ್ಲಿ ನನ್ನ ನಂಬರ್ ಕೆಳಗೆ ಕಾಣುತ್ತೆ, ಅದಕ್ಕೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಇದೇ ನಂಬರಲ್ಲಿ ಫಾರ್ ಮೋರ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು.